ಏನು ಹೇಳಬೇಕು ನೀವು ಅದನ್ನ ನೀವು ಕ್ವಶನ್ ಕೇಳಿದ್ರೆ ನಾನು ಹೇಳ್ತೀನಿ. ಇವತ್ತು ಏನು ಒಂದು 3-4 ಡೇಸ್ ಬ್ಯಾಕ್ ಒಂದು ಫೇಸ್ಬುಕ್ ಮತ್ತು ವಾಟ್ಸಪ್ಪಲ್ಲಿ ಏನು ಬಂದಿತ್ತು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಈ ಎಕ್ಸ್ಪ್ರೆಸ್ ವೇದು ಏನು ಆ್ಯಂಬ್ಯುಲೆನ್ಸ್ ಇಲ್ಲ ಮತ್ತು ಪ್ಯಾಟ್ರೋಲಿಂಗ್ ವೆಹಿಕಲ್ಸ್ ಇಲ್ಲ ಅಂತ ಏನೋ ಒಂದು ವಿಡಿಯೋ ಬಂದಿತ್ತು. ಅದನ್ನು ಪಿ ಡಿ ಮೇಡಮ್ಗೆ ಕೇಳಿದಾಗ ಇಲ್ಲ ಸರ್ ಎಲ್ಲ ಇದೆ ಅಂತ ಹೇಳಿದಾಗ ಅದಕ್ಕೆ ಒಂದು ವಿಸಿಟ್ ಕೊಡಿ ಮೇಡಮ್, ಸ್ವಲ್ಪ ಪ್ರೆಸ್ ಅವರು ಮತ್ತು ಪಬ್ಲಿಕ್ಕು ಮತ್ತು ಪೊಲೀಸ್ ಅವ್ರಿಗೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಹೋಗಲಿ ಅಂತ ಕೇಳಿದಾಗ ಮೇಡಮ್ ಬಂದಿದ್ದಾರೆ. ಮೇಡಮ್ ಹೇಳಿದ್ದು ಏನಂದರೆ CC ಕ್ಯಾಮ್ರಾ ಇಸ್ ವರ್ಕಿಂಗ್, ಪ್ಯಾಟ್ರೋಲಿಂಗ್ ದೇರ್ ಆರ್ 3 ಸ್ಟ್ರೆಚಸ್, 3 ಸ್ಟ್ರೆಚ್ ಮಾಡಿದ್ದಾರೆ. 3 ಸ್ಟ್ರೆಚಲ್ಲಿ 3 ಪ್ಯಾಟ್ರೋಲ್ ವೆಹಿಕಲ್ಲು ಮತ್ತು 3 ಆ್ಯಂಬ್ಯುಲೆನ್ಸ್ ಇದೆ. ಅಂದರೆ ಟೋಟಲ್ಲು 9 ಪ್ಯಾಟ್ರೋಲು ಮತ್ತು 9 ಆ್ಯಂಬ್ಯುಲೆನ್ಸ್ ಇದೆ ಮೇಡಮ್. ಈಚ್ ಪ್ಯಾಕೇಜ್ ಓಕೆ 70 ಕಿಲೋಮೀಟರ್ಸ್ಗೆ 3 ಆ್ಯಂಬ್ಯುಲೆನ್ಸು ಮತ್ತು 3 ಪೆಟ್ರೋಲಿಂಗ್ ವೆಹಿಕಲ್ಸ್ ಇದೆ ಅಂತ ಹೇಳಿದ್ದಾರೆ. ಇದ್ರ ಜೊತೆ ಏನು ಅಕಸ್ಮಾತ್ ಟೋಲ್ ಫ್ರೀ ನಂಬರ್ ಒಂದಿದೆ 1033 ಅಂತ. ಏನಾದರೂ ಆಕ್ಸಿಡೆಂಟ್ ಆದರೆ ಇಲ್ಲಾಂದರೆ ಏನಾದರೂ ಬ್ರೇಕ್ ಡೌನ್ ಆದರೆ, ಗಾಡಿ ಕೆಟ್ಟೋದ್ರೆ, ಹಂಗೆ ಏನಾದರೂ ಆದರೆ ಫ್ರೀ ಸರ್ವಿಸ್ ಮೇಡಮ್, ಫ್ರೀ ಹೆಲ್ಪ್ ಲೈನ್. ಅದು ಫೋನ್ ಮಾಡಿದ್ರೆ ಇಲ್ಲೇ ಟೋಲ್ಸಲ್ಲಿರೋ ಆಫೀಸರ್ಸೇ ಫಸ್ಟ್ ಅಟೆಂಡ್ ಮಾಡ್ತಾರೆ. ಅಲ್ಲಿಂದ ಏನಾದರೂ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ PD ಗೆ ಮತ್ತು ಆರೋಗ್ಯ ಹೋಗುತ್ತೆ, ಸ್ಟೇಜ್ ಬೈ ಸ್ಟೇಜ್ ಹೋಗುತ್ತೆ. ಬಟ್ ಸುಮಾರು ವೆಹಿಕಲ್ಸ್, ಸುಮಾರು ಕಾಲ್ಸ್ ಬರ್ತಾ ಇದೆ, ಅದರಿಂದ ಹೆಲ್ಪು ಆಗಿದೆ ಅಂತ ಮೇಡಮ್ ಹೇಳಿದ್ದಾರೆ, NHA ಅಥಾರಿಟೀಸ್ ಅವ್ರು ಹೇಳಿದ್ದಾರೆ. ಇದ್ರ ಜೊತೆ ನಾನು ಏನೇನು ಹೇಳಿದ್ರೆ ಸಾರ್ವಜನಿಕರಿಗೆ 2 ವೀಲರ್ಸು, ಆಟೋ ಮತ್ತು ಟ್ರ್ಯಾಕ್ಟರ್ಸ್ ದಯವಿಟ್ಟು ಇದ್ರ ಮೇಲೆ ಅಲೋವ್ ಇಲ್ಲ. ಈ ಎಕ್ಸ್ಪ್ರೆಸ್ ವೇ ಮೇಲೆ ದಯವಿಟ್ಟು ಈ ಗಾಡಿಗಳು ಎತ್ಕೊಂಡು ನೀವು ಈ ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗಬೇಡಿ ಅಂತ ನಾನು ನಿಮಗೆ ಕೇಳ್ಕೊಳ್ತೀನಿ. ಆಮೇಲೆ ಇನ್ನೊಂದು ಏನಂದರೆ ಸ್ಪೀಡ್ ಲಿಮಿಟ್ 120 ಇದೆ. ಆ ಸ್ಪೀಡ್ ಲಿಮಿಟ್ 120 ಮೇಲೆ ಹೋಗಬೇಡಿ. ಯಾಕೆಂದರೆ ಈ ರೋಡ್ ನೋಡಿದ ತಕ್ಷಣ ಎಲ್ಲರಿಗೂ ಜೋರಾಗಿ ಹೋಗಬೇಕು ಅಂತ ಆಸೆ ಬರುತ್ತೆ. ಬಟ್ ನಿಮ್ಮ ಪ್ರಾಣ ಮುಖ್ಯ. ನಿಮ್ಮದು ಹೆಂಗೆ ಮುಖ್ಯನೋ ಹಂಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಮುಖ್ಯ. ಅದಕ್ಕೆ ದಯವಿಟ್ಟು ಆ ಸ್ಪೀಡ್ ಲಿಮಿಟ್ ಏನಿದೆ ಅದು ಕಂಟ್ರೋಲ್ ಮಾಡ್ಕೊಳ್ಳಿ. ಮತ್ತು 2 ವೀಲರ್ಸು, 3 ವೀಲರ್ಸು, ಟ್ರ್ಯಾಕ್ಟರ್ಸು ದಯವಿಟ್ಟು ಇಲ್ಲಿಂದ ಈ ರೋಡಲ್ಲಿ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ಮತ್ತು ಏನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಪೊಲೀಸ್ ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೋ ದಯವಿಟ್ಟು ಅದನ್ನೆಲ್ಲ ಪಾಲನೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದಟ್ ಈಸ್ ಅಗೇನ್ 90 ಆ್ಯಂಗಲ್. ರೋಡ್ ಸೇಫ್ಟಿ ಪ್ರಕಾರ ಏನು ಮಾಡ್ಬೋದು ಮಾಡ್ತೀವಿ. ತಗೊಂಡು ನೋಡಿ ಅಷ್ಟೇ ಅಲ್ಲ ನೀವು ಕೇಳ್ತಾ ಇರೋದು, ಬೇರೆ ಏನಿಲ್ಲ. ಆಲ್ಸೋ ದೇ ವಿಲ್ ನಾಟ್ ಗಿವ್ ಯು ಇನ್ಶೂರೆನ್ಸ್ ಆಲ್ಸೋ. ಪ್ಲೀಸ್ ಥಿಂಕ್ ಆಫ್ ದಟ್. ನಾಟ್ ಓನ್ಲಿ ಯೋರ್ ಲೈಫ್, ಇಟ್ ಈಸ್ ಯೋರ್ ಫ್ಯಾಮಿಲೀಸ್ ಲೈಫ್, ಯೋರ್ ಓನ್ ಫ್ಯಾಮಿಲಿ ಲೈಫ್ ಈಸ್ ಅಟ್ ರಿಸ್ಕ್. Yes. Okay? Please cooperate. Please cooperate with the government. MP ಅವರು. Okay. Next time we will change that, sir. Okay. We will come directly to the Bangarpet and then route will take care. Okay. Yeah. Thank you. Thank you. ಡಿಸೈನ್ ಮಾಡಿದ್ದೀವಿ ಸರ್, IRC ಡಿಸೈನ್ ಪ್ರಕಾರ ಮಾಡಿದ್ದೀವಿ. ಯಾಕಂದರೆ ಅದು 2 ಲೈನ್ ಇಂದ 4 ಲೈನ್. ನೆಕ್ಸ್ಟ್ ಇವಾಗ ಅದೇ ಸರ್, ಇನ್ನೂ ಟ್ರಾಫಿಕ್ ಜಾಸ್ತಿ ಆಗಿಲ್ಲ ಸರ್. ಇಲ್ಲಿಂದ ಸ್ಪೀಡಾಗಿ ಹೋಗಿ ಟರ್ನ್ ಮಾಡ್ತಾರೆ ಸರ್. ಆ ಕಡೆಯಿಂದ ಬರೋರು ಗೊತ್ತಾಗೋದಿಲ್ಲ.